ಏನೂ ತಪ್ಪು ಮಾಡದೇ ಇರೋ ನನ್ನ ಮಗಳಿಗೆ ಯಾಕಕ್ಕ ಈ ಶಿಕ್ಷೆ? ಅವಳು ವಿರಾಟ್ ಜೊತೆ ತನ್ನ ಜೀವನ ಕಳಿಬೇಕು ಅಂತ ಕನ್ಸ್ ಕಟ್ಕೊಂಡಿದ್ದಾಳೆ. ದಯವಿಟ್ಟು ಅವಳಿಗೆ ಶಿಕ್ಷೆ ಕೊಡಬೇಡ ಅಕ್ಕ, ನಿನ್ನಮ್ಮಯ್ಯ. ಓಂಕಾರ್ ಪ್ಲೀಸ್ ಕಾಲ್ ಬಿಡು. ನೀನ್ ಮೊದ್ಲು ಹೇಳು. ಇಲ್ಲಕ್ಕ, ನೀನ್ ನಿರ್ಧಾರ ಬದಲಾಯಿಸ್ತೀನಿ ಅನ್ನೋವರೆಗೂ ನಾನ್ ನಿನ್ ಕಾಲ್ ಬಿಡಲ್ಲ. ಓಂಕಾರ್, ನಿನ್ನೆ ನಡೆದಿದ್ದೆಲ್ಲ ಮರ್ತು ಹೋಯ್ತಾ ನಿನ್ಗೆ? ನಾನು ಒಳ್ಳೆ ಮೂಡಲ್ಲಿದ್ದೀನಿ. ನನ್ ಮೂಡ್ನ ಹಾಳು ಮಾಡ್ಬೇಡ. ನೀನ್ ಸುಮ್ನೆ ಎದ್ದೇಳು. ಡ್ಯಾಡ್ ಏನ್ ಮಾಡ್ತಿದ್ದೀರಾ ಡ್ಯಾಡ್? ಎದ್ದೇಳಿ ಪ್ಲೀಸ್. ಬೇಬಿ, ಇದು ನಿನ್ ಜೀವನದ ಪ್ರಶ್ನೆ ಕಣಮ್ಮ. ಓಂಕಾರ್, ನೀನ್ ಮೊದ್ಲು ಹೇಳು. ನನ್ಗೆ ನಿಮ್ಮನ್ನ ಈ ರೀತಿ ನೋಡೋದಿಕ್ಕಾಗ್ತಿಲ್ಲ. ನನ್ ಡ್ಯಾಡ್ ತಪ್ಪು ಮಾಡಿದ್ದಾರೆ ನಿಜ. ಹಾಗಂತ ನೀವ್ ಹೀಗೆ. ಡ್ಯಾಡ್ ಪ್ಲೀಸ್ ಡ್ಯಾಡ್ ಎದ್ದೇಳಿ. ಮಗಳೇ, ನಿನಗ್ ಒಳ್ಳೇದಾಗ್ಲಿ ಅಂತ ಏನೋ ಮಾಡಕ್ ಹೋದ್ರೆ ಅದು ಇನ್ನೇನೋ ಆಗೋಯ್ತು. ನಾನ್ ಮಾಡಿದ್ದು ನಿನ್ ಜೀವನಕ್ಕೆ ಮುಳುವಾಗೋಯ್ತಲ್ಲ ಮಗಳೇ. ದಯವಿಟ್ಟು ನನ್ ಕ್ಷಮಿಸ್ಬಿಡು ಬೇಬಿ. ಡ್ಯಾಡ್ ಐ ಆಮ್ ಸಾರಿ. ಡ್ಯಾಡ್ ಪ್ಲೀಸ್ ಡ್ಯಾಡ್, ನೀವ್ ಈ ತರ ಎಲ್ಲ ಮಾತಾಡ್ಬೇಡಿ. ನಂಗೆ ಅಳು ಬರುತ್ತೆ. ತಪ್ಪು ಮಾಡಿ ಶಿಕ್ಷೆ ಅನುಭವಿಸೋದಕ್ಕಿಂತ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸೋದೇ ದೊಡ್ಡದು. ಅದು ಮನುಷ್ಯನ ಜೀವಂತ ಶವ ಆಗಿ ಮಾಡ್ಬಿಡತ್ತೆ. ಅದಕ್ಕೆ ಪಾಪ ನಮ್ ಬೇಬಿ, ಅವಳ ನೋವು ನಿಮ್ಗೆ ಅರ್ಥನೇ ಆಗ್ತಾ ಇಲ್ವಾ? ನಿಮ್ಮ ಪ್ಲಾನ್ ಏನು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ಜೀವನ ಅನ್ನೋ ಪಗಡೆ ಆಟದಲ್ಲಿ ಮದುವೆ ನಿಮಗೆ ಗಾಳ ಅಷ್ಟೆ. ಇದ್ರ ಹಿಂದೆ ನಿಮ್ಮ ಪ್ಲಾನ್ ಏನು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ಆದ್ರೂ 3 ಜನ ಸೇರ್ಕೊಂಡು ಹೇಗ್ ನಾಟಕ ಆಡ್ತಿದ್ರಲ್ಲ, ಆಡಿ ನೋಡೋಣ. ಯಾಕೆಲ್ರು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅತ್ತೆ ಹೋಗ್ತಿರೋದು ವಿರಾಟ್ಗೆ ಹೆಣ್ಣು ನೋಡಕ್ ತಾನೆ. ಅದ್ರಲ್ಲಿ ಬೇಜಾರ್ ಮಾಡ್ಕೊಳ್ಳೋಂಥದ್ದು ಏನಿದೆ? ಮನೇಲಿ ಶುಭ ಕಾರ್ಯ, ಅದು ವಿರಾಟ್ ಮದ್ವೆ. ಖುಷಿ ಪಡೋ ವಿಷಯ ಅಲ್ವಾ? ಬೇಬಿ, ಏನೇ ಇದು? ಇಷ್ಟು ಬೇಗ ವಿರಾಟ್ನ ಬಿಟ್ಕೊಟ್ಬಿಟ್ಯಾ? ಮಾಮ್, ನನ್ ಹಣೆ ಬರದಲ್ಲಿ ವಿರಾಟ್ ಹೆಸರು ಬರ್ದಿಲ್ಲ ಅನ್ಸುತ್ತೆ. ಆ ದೇವ್ರು ನಮ್ಮ ಹಣೆ ಬರಹದಲ್ಲಿ ಯಾರ ಹೆಸರು ಬರ್ದಿರ್ತಾನೋ ಅವ್ರೇ ಅಲ್ವಾ ನಮಗ್ ದಕ್ಕೋದು. ನನ್ಗೆ ಆ ಭಾಗ್ಯ ಇಲ್ಲ ಅನ್ಸುತ್ತೆ. ಅದಕ್ಕೆ ಯಾರು ಏನು ಮಾಡಕ್ ಆಗಲ್ಲ ಅಲ್ವಾ ಮಾಮ್? ನೀವೆಲ್ಲ ಇನ್ಮೇಲೆ ಇದ್ರ ಬಗ್ಗೆ ಮಾತಾಡ್ಬೇಡಿ. ಅಲ್ಲ ಈಶಾನಿ. ಅಜ್ಜಿ, ನೀವೇನು ಮಾತಾಡ್ಬೇಡಿ. ನೀವ್ ಅತ್ತೆ ಜೊತೆ ಭೈರವಿ ಮನೆಗೆ ಹೆಣ್ ಕೇಳೋ ಶಾಸ್ತ್ರಕ್ಕೆ ಹೋಗ್ ಬನ್ನಿ. ನಾನಾ? ಹೌದು ಅಜ್ಜಿ, ನೀವೇ. ವೀರನಾಥನ ಅತ್ತೆ ಒಬ್ರೇ ಹೋಗೋದಿಕ್ಕೆ? ಎಲ್ರೂ ಇದ್ದು ಅತ್ತೆ ಮಾತ್ರ ಹೋಗೋದ್ ಸರಿ ಇರಲ್ಲ. ನೀವು ಹೋಗ್ ಬನ್ನಿ ಅಜ್ಜಿ. ಚೆನ್ನಾಗಿರೋ ಜರ್ದಾರಿ ಸೀರೆ ಉಟ್ಕೊಂಡು ಖುಷಿಯಾಗಿ ಹೋಗ್ ಬನ್ನಿ. ಅಲ್ಲ ಈಶಾನಿ, ನಿಮ್ದು ಅನ್ನೋದನ್ನ ಇವರೆಲ್ಲ ಬಲವಂತವಾಗಿ ಕಿತ್ಕೊಳಕ್ ನೋಡ್ತಾ ಇದ್ದಾರೆ. ಅವಳಿಗೆ ವಾಸ್ತವ ಏನು ಅಂತ ಗೊತ್ತಾಗಿದೆ. ಅದು ಅಲ್ಲದೆ ಆಗದೆ ಇರೋದಕ್ಕೆ ಹೆಣಗಾಡಿ ಏನು ಉಪಯೋಗ ಇಲ್ಲ ಅಂತ ಅರ್ಥ ಆಗಿದೆ. ಅದಕ್ಕೆ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದಾಳೆ. ವೆರಿ ಗುಡ್ ಇಶಾನಿ. ಥ್ಯಾಂಕ್ಸ್ ಅತ್ತೆ. ನನ್ನಿಂದ ವಿರಾಟ್ ಮದ್ವೆ ಆಗುತ್ತೆ ಅನ್ನೋದಾದ್ರೆ ಆ ಖುಷಿನೇ ಸಾಕು ನನ್ಗೆ. ಪ್ಲೀಸ್ ಅಜ್ಜಿ, ನೀವು ಹೋಗಿ. ಸರಿ ಈಶಾನಿ, ನೀನಿಷ್ಟು ಹೇಳಿದ್ಮೇಲೆ ನಾನು ಕೇಳ್ತೀನಿ. ಭೈರವಿ ಮನೆಗೆ ಹೋಗೋದಕ್ಕೆ ಒಪ್ಕೋತೀನಿ. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ಸರಿ, ನೀನ್ ಹೋಗಿ ಬೇಗ ರೆಡಿ ಆಗ್ಬಿಟ್ಟು ಬಾಮ. ಕೆಳಗಡೆ ವೇಟ್ ಮಾಡ್ತಾ ಇರ್ತೀನಿ. ಈಶಾನಿ, ಏನಾಗಿದೆ ನಿನ್ಗೆ? ತಲೆ ಏನಾದ್ರೂ ಕೆಟ್ಟ ಹೋಗಿದ್ಯಾ? ಬೇಬಿ, ಯಾಕಮ್ಮ ಹೀಗ್ ಮಾಡ್ದೆ ನೀನು? ನಿನ್ ಡ್ಯಾಡ್ ನೋಡಿದ್ರೆ ನಿನ್ಗೋಸ್ಕರ ಅವ್ರ ಅಕ್ಕನ್ ಕಾಲ್ ಹಿಡ್ಕೊಂಡು ಬೇಡ್ಕೋತಾ ಇದ್ರು. ಆದ್ರೆ ನೀನು ನಿಮ್ಮತ್ತೆ ಜೊತೆ ನಿಮ್ ಅಜ್ಜಿನೂ ಹೆಣ್ಣೋಡಕ್ ಕಳಿಸ್ತಾ ಇದೆಯಲ್ಲ. ಏನೇ ಹೇಳ್ಬೇಕು ನಿನ್ಗೆ? ನೀನು ಯಾಕೆ ಇಲ್ಲಿದ್ಯಾ? ನೀನು ಹೋಗ್ಬಿಡು, ಅವ್ರ ಜೊತೆ ಹೋಗ್ಬಿಡು. ಮಾಮ್, ಈ ಮದ್ವೆ ನಡೆಯಲ್ಲ.
ಬೇಬಿ